ಕೋಲಾರದಲ್ಲಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಇಲ್ಲದಂತೆ ಆಗೋಗಿದೆ. ಇದಲ್ಲದೆ ಈ ಬಾಲ ಗರ್ಭಿಣಿಯರ ಸಂಖ್ಯೆಯೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ಈಗ ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಬನ್ನಿ. ಕೋಲಾರದಲ್ಲಿ ಹೆಚ್ಚಿದ ಬಾಲ್ಯ ವಿವಾಹ ಪ್ರಕರಣ. ಬಾಲ ಗರ್ಭಿಣಿಯರ ಸಂಖ್ಯೆಯೂ ಆತಂಕಕ್ಕೆ ಕಾರಣ. ಕೋಲಾರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಹಾಗೂ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗಿದೆ. 6 ತಿಂಗಳಲ್ಲಿ ಈ ಕುರಿತು 102 ದೂರುಗಳು ಬಂದಿದ್ದು, ಅದರಲ್ಲಿ 46 ಪ್ರಕರಣಗಳಿಗೆ ಇಲಾಖೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೂ ಕೂಡ 56 ಬಾಲ್ಯ ವಿವಾಹಗಳು ನಡೆದಿವೆ. ಕಳೆದ ವರ್ಷದಲ್ಲಿ 94 ಇದ್ದ ಬಾಲ್ಯ ವಿವಾಹಗಳ ಸಂಖ್ಯೆ ಈ ವರ್ಷ 7 ತಿಂಗಳಲ್ಲಿ 104ರ ಗಡಿಯನ್ನು ದಾಟಿದೆ. ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು, 7 ತಿಂಗಳಲ್ಲಿ 45 ಬಾಲ ಗರ್ಭಿಣಿಯರ ಪ್ರಕರಣ ಬೆಳಕಿಗೆ ಬಂದಿವೆ. ಹೈಸ್ಕೂಲ್, ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳು, ಹೊರ ರಾಜ್ಯಗಳ ಕೂಲಿ ಕಾರ್ಮಿಕರ ಮಕ್ಕಳು ಪ್ರೀತಿ ಪ್ರೇಮದ ಬಲೆಗೆ ಬೀಳ್ತಾ ಇದ್ದಾರೆ. ಅಪ್ರಾಪ್ತ ವಯಸ್ಸಿನಲ್ಲಿಯೇ ಮದುವೆಯಾಗಿ ಬಾಲಕಿಯರು ಗರ್ಭಿಣಿಯಾಗ್ತಿದ್ದಾರೆ. ಈ ಬಗ್ಗೆ ಪೋಷಕರು ಕೂಡ ಗಮನವನ್ನು ಹರಿಸಬೇಕಾಗಿದೆ. ಗರ್ಭಿಣಿಯರು ಸುಮಾರು 45 ಪ್ರಕರಣಗಳು ಏಪ್ರಿಲಿಂದ ಇಲ್ಲಿವರೆಗೂ ಬಾಲ ಗರ್ಭಿಣಿಯರು ನಮ್ಮಲ್ಲಿ ಆಗಿದ್ದಾರೆ. ಈ ಬಾಲ ಗರ್ಭಿಣಿ 45 ಪ್ರಕರಣಗಳಲ್ಲಿ ಚೈಲ್ಡ್ ಮ್ಯಾರೇಜಿಂದ ಆದವರು ಇದ್ದಾರೆ, ಮತ್ತು ಪೋಕ್ಸೋ ಪ್ರಕರಣಗಳಿಂದ ಆದವರು ಇದ್ದಾರೆ, ಮತ್ತು RCH ಪೋರ್ಟಲಲ್ಲಿ ಬಂದವರು ಇದ್ದಾರೆ. 3 ಇದರಲ್ಲಿ ಆಯಾಮಗಳಲ್ಲಿ ತಗೊಂಡು ನಾವು 45 ಪ್ರಕರಣಗಳು ಬಾಲ ಗರ್ಭಿಣಿಯರಾಗಿದ್ದಾರೆ. ಈ ಬಾಲ ಗರ್ಭಿಣಿಯರು ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಕಂಡು ಬರ್ತಿರೋದ್ರಿಂದ ನಾವು ಶಾಲೆಗಳಲ್ಲಿ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹೆಚ್ಚಿನ ಒಂದು ಅರಿವನ್ನು, ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿ ಇರುವುದರಿಂದ ಬಾಲ್ಯ ವಿವಾಹ ಹಾಗೂ ಬಾಲ ಗರ್ಭಿಣಿಯರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕಳೆದ 7 ತಿಂಗಳಲ್ಲಿ ಒಟ್ಟು 104 ಪೋಕ್ಸೋ ಪ್ರಕರಣಗಳು ದಾಖಲಾಗಿವೆ. ಸದ್ಯ ಹೆಣ್ಣು ಮಕ್ಕಳ ಪೋಷಕರಿಗೆ ಈ ಕುರಿತು ಜಾಗೃತಿ ಮೂಡಿಸುವ ಕೆಲಸಗಳು ಆಗ್ತಿವೆ. ಹೀಗಿದ್ರೂ ಕೂಡ ಸೋಷಿಯಲ್ ಮೀಡಿಯಾದ ಹುಚ್ಚು ಸಂದೇಶಗಳು ಯುವ ಸಮುದಾಯದ ದಾರಿಯನ್ನು ತಪ್ಪಿಸ್ತಾ ಇವೆ. ಈ ಕುರಿತು ಮಹಿಳಾ ಸಂಘಟನೆ ಮುಖಂಡರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬಾಲ ಗರ್ಭಿಣಿಯರ ಸಂಖ್ಯೆ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಅಂತ. ಕೋಲಾರ ಜಿಲ್ಲೆನೇ ಅಲ್ಲ, ನನಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಇವತ್ತು ಈ ಥರದ ಪರಿಸ್ಥಿತಿ, ಇಡೀ ದೇಶದ ಪರಿಸ್ಥಿತಿ ಹಿಂಗಿದೆ. ನಮ್ಮಲ್ಲಿ ಹೆಚ್ಚು ಈ ಥರದ್ದೆಲ್ಲ ಕೂಡ ಯಾಕೆ ಹೊರಗಡೆ ಬರ್ತಾ ಇದೆ, ಕಾಣ್ತಾ ಇದೆ ಅನ್ನೋಂಥದ್ದಕ್ಕೆ ಒಂದು ಅವೇರ್ನೆಸ್ ಇಲ್ಲ ಅಂತಲ್ಲ, ಅವೇರ್ನೆಸ್ಸು ಸ್ವಲ್ಪ ಮಟ್ಟಿಗಿದೆ. ಆದರೆ ಯಾರಿಗೆ ಅವೇರ್ನೆಸ್ ಇದೆ? ವಿದ್ಯಾವಂತರಿಗೆ, ತಿಳುವಳಿಕೆ ಇರೋಂಥವ್ರಿಗೆ, ಇವ್ರಿಗೆ ಅವೇರ್ನೆಸ್ ಇದೆ. ಕೂಲಿ ನಾಲಿ ಮಾಡೋಂಥ ಜನಕ್ಕೆಲ್ಲ ಕೂಡ ಇವತ್ತು ಅವೇರ್ನೆಸ್ ಇಲ್ಲ. ನೀವು ಬಹುತೇಕ ಬಾಲ ಗರ್ಭಿಣಿಯರದ್ದು ಲೀಸ್ಟನ್ನು ತೊಗೊಂಡು ನೋಡ್ರಿ ನೀವು, ಅದರಲ್ಲಿ ಬಹುತೇಕ ಜನ ಇರೋಂಥದ್ದು ಅಸ್ಪೃಶ್ಯರು, ಕೂಲಿಕಾರರು, ಇಟ್ಕೆ ಫ್ಯಾಕ್ಟ್ರಿನ ಕೆಲಸ ಮಾಡೋಂಥವ್ರು ಮತ್ತು ಹೊರ ರಾಜ್ಯಗಳಿಂದ ಬಂದಿರೋಂಥವ್ರು. ಒಟ್ನಲ್ಲಿ ಓದುವ ವಯಸ್ಸಿನಲ್ಲಿ ದಾರಿ ತಪ್ಪುವವರ ಸಂಖ್ಯೆ ಹೆಚ್ಚಾಗಿದೆ. ಜಾಗೃತಿ ಮೂಡಿಸುವಂತಹ ಮೂಲಕ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ನಿಟ್ಟಿನಲ್ಲಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವುದು ಉತ್ತಮ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಇಲ್ಲದಂತೆ ಆಗೋಗಿದೆ. ಇದಲ್ಲದೆ ಈ ಬಾಲ ಗರ್ಭಿಣಿಯರ ಸಂಖ್ಯೆಯೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ಈಗ ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಬನ್ನಿ. ಕೋಲಾರದಲ್ಲಿ ಹೆಚ್ಚಿದ ಬಾಲ್ಯ ವಿವಾಹ ಪ್ರಕರಣ. ಬಾಲ ಗರ್ಭಿಣಿಯರ ಸಂಖ್ಯೆಯೂ ಆತಂಕಕ್ಕೆ ಕಾರಣ. ಕೋಲಾರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಹಾಗೂ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗಿದೆ. 6 ತಿಂಗಳಲ್ಲಿ ಈ ಕುರಿತು 102 ದೂರುಗಳು ಬಂದಿದ್ದು, ಅದರಲ್ಲಿ 46 ಪ್ರಕರಣಗಳಿಗೆ ಇಲಾಖೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೂ ಕೂಡ 56 ಬಾಲ್ಯ ವಿವಾಹಗಳು ನಡೆದಿವೆ. ಕಳೆದ ವರ್ಷದಲ್ಲಿ 94 ಇದ್ದ ಬಾಲ್ಯ ವಿವಾಹಗಳ ಸಂಖ್ಯೆ ಈ ವರ್ಷ 7 ತಿಂಗಳಲ್ಲಿ 104ರ ಗಡಿಯನ್ನು ದಾಟಿದೆ. ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು, 7 ತಿಂಗಳಲ್ಲಿ 45 ಬಾಲ ಗರ್ಭಿಣಿಯರ ಪ್ರಕರಣ ಬೆಳಕಿಗೆ ಬಂದಿವೆ. ಹೈಸ್ಕೂಲ್, ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳು, ಹೊರ ರಾಜ್ಯಗಳ ಕೂಲಿ ಕಾರ್ಮಿಕರ ಮಕ್ಕಳು ಪ್ರೀತಿ ಪ್ರೇಮದ ಬಲೆಗೆ ಬೀಳ್ತಾ ಇದ್ದಾರೆ. ಅಪ್ರಾಪ್ತ ವಯಸ್ಸಿನಲ್ಲಿಯೇ ಮದುವೆಯಾಗಿ ಬಾಲಕಿಯರು ಗರ್ಭಿಣಿಯಾಗ್ತಿದ್ದಾರೆ. ಈ ಬಗ್ಗೆ ಪೋಷಕರು ಕೂಡ ಗಮನವನ್ನು ಹರಿಸಬೇಕಾಗಿದೆ. ಗರ್ಭಿಣಿಯರು ಸುಮಾರು 45 ಪ್ರಕರಣಗಳು ಏಪ್ರಿಲಿಂದ ಇಲ್ಲಿವರೆಗೂ ಬಾಲ ಗರ್ಭಿಣಿಯರು ನಮ್ಮಲ್ಲಿ ಆಗಿದ್ದಾರೆ. ಈ ಬಾಲ ಗರ್ಭಿಣಿ 45 ಪ್ರಕರಣಗಳಲ್ಲಿ ಚೈಲ್ಡ್ ಮ್ಯಾರೇಜಿಂದ ಆದವರು ಇದ್ದಾರೆ, ಮತ್ತು ಪೋಕ್ಸೋ ಪ್ರಕರಣಗಳಿಂದ ಆದವರು ಇದ್ದಾರೆ, ಮತ್ತು RCH ಪೋರ್ಟಲಲ್ಲಿ ಬಂದವರು ಇದ್ದಾರೆ. 3 ಇದರಲ್ಲಿ ಆಯಾಮಗಳಲ್ಲಿ ತಗೊಂಡು ನಾವು 45 ಪ್ರಕರಣಗಳು ಬಾಲ ಗರ್ಭಿಣಿಯರಾಗಿದ್ದಾರೆ. ಈ ಬಾಲ ಗರ್ಭಿಣಿಯರು ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಕಂಡು ಬರ್ತಿರೋದ್ರಿಂದ ನಾವು ಶಾಲೆಗಳಲ್ಲಿ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹೆಚ್ಚಿನ ಒಂದು ಅರಿವನ್ನು, ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿ ಇರುವುದರಿಂದ ಬಾಲ್ಯ ವಿವಾಹ ಹಾಗೂ ಬಾಲ ಗರ್ಭಿಣಿಯರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕಳೆದ 7 ತಿಂಗಳಲ್ಲಿ ಒಟ್ಟು 104 ಪೋಕ್ಸೋ ಪ್ರಕರಣಗಳು ದಾಖಲಾಗಿವೆ. ಸದ್ಯ ಹೆಣ್ಣು ಮಕ್ಕಳ ಪೋಷಕರಿಗೆ ಈ ಕುರಿತು ಜಾಗೃತಿ ಮೂಡಿಸುವ ಕೆಲಸಗಳು ಆಗ್ತಿವೆ. ಹೀಗಿದ್ರೂ ಕೂಡ ಸೋಷಿಯಲ್ ಮೀಡಿಯಾದ ಹುಚ್ಚು ಸಂದೇಶಗಳು ಯುವ ಸಮುದಾಯದ ದಾರಿಯನ್ನು ತಪ್ಪಿಸ್ತಾ ಇವೆ. ಈ ಕುರಿತು ಮಹಿಳಾ ಸಂಘಟನೆ ಮುಖಂಡರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬಾಲ ಗರ್ಭಿಣಿಯರ ಸಂಖ್ಯೆ
ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಅಂತ. ಕೋಲಾರ ಜಿಲ್ಲೆನೇ ಅಲ್ಲ, ನನಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಇವತ್ತು ಈ ಥರದ ಪರಿಸ್ಥಿತಿ, ಇಡೀ ದೇಶದ ಪರಿಸ್ಥಿತಿ ಹಿಂಗಿದೆ. ನಮ್ಮಲ್ಲಿ ಹೆಚ್ಚು ಈ ಥರದ್ದೆಲ್ಲ ಕೂಡ ಯಾಕೆ ಹೊರಗಡೆ ಬರ್ತಾ ಇದೆ, ಕಾಣ್ತಾ ಇದೆ ಅನ್ನೋಂಥದ್ದಕ್ಕೆ ಒಂದು ಅವೇರ್ನೆಸ್ ಇಲ್ಲ ಅಂತಲ್ಲ, ಅವೇರ್ನೆಸ್ಸು ಸ್ವಲ್ಪ ಮಟ್ಟಿಗಿದೆ. ಆದರೆ ಯಾರಿಗೆ ಅವೇರ್ನೆಸ್ ಇದೆ? ವಿದ್ಯಾವಂತರಿಗೆ, ತಿಳುವಳಿಕೆ ಇರೋಂಥವ್ರಿಗೆ, ಇವ್ರುಗಳಿಗೆ ಅವೇರ್ನೆಸ್ ಇದೆ. ಕೂಲಿ ನಾಲಿ ಮಾಡೋಂಥ ಜನಕ್ಕೆಲ್ಲ ಕೂಡ ಇವತ್ತು ಅವೇರ್ನೆಸ್ ಇಲ್ಲ. ನೀವು ಬಹುತೇಕ ಬಾಲಗರ್ಭಿಣಿಯರದ್ದು ಲೀಸ್ಟನ್ನು ತೊಗೊಂಡು ನೋಡ್ರಿ ನೀವು, ಅದರಲ್ಲಿ ಬಹುತೇಕ ಜನ ಇರೋಂಥದ್ದು ಅಸ್ಪೃಶ್ಯರು, ಕೂಲಿಕಾರರು, ಇಟ್ಕೆ ಫ್ಯಾಕ್ಟ್ರಿನ ಕೆಲಸ ಮಾಡೋಂಥವ್ರು ಮತ್ತು ಹೊರ ರಾಜ್ಯಗಳಿಂದ ಬಂದಿರೋಂಥವ್ರು. ಒಟ್ನಲ್ಲಿ ಓದುವ ವಯಸ್ಸಿನಲ್ಲಿ ದಾರಿ ತಪ್ಪುವವರ ಸಂಖ್ಯೆ ಹೆಚ್ಚಾಗಿದೆ. ಜಾಗೃತಿ ಮೂಡಿಸುವಂತಹ ಮೂಲಕ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ನಿಟ್ಟಿನಲ್ಲಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವುದು ಉತ್ತಮ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಇಲ್ಲದಂತೆ ಆಗೋಗಿದೆ. ಇದಲ್ಲದೆ ಈ ಬಾಲ ಗರ್ಭಿಣಿಯರ ಸಂಖ್ಯೆಯೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ಈಗ ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಬನ್ನಿ. ಕೋಲಾರದಲ್ಲಿ ಹೆಚ್ಚಿದ ಬಾಲ್ಯ ವಿವಾಹ ಪ್ರಕರಣ. ಬಾಲ ಗರ್ಭಿಣಿಯರ ಸಂಖ್ಯೆಯು ಆತಂಕಕ್ಕೆ ಕಾರಣ. ಕೋಲಾರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಹಾಗೂ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗಿದೆ. 6 ತಿಂಗಳಲ್ಲಿ ಈ ಕುರಿತು 102 ದೂರುಗಳು ಬಂದಿದ್ದು, ಅದರಲ್ಲಿ 46 ಪ್ರಕರಣಗಳಿಗೆ ಇಲಾಖೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೂ ಕೂಡ 56 ಬಾಲ್ಯ ವಿವಾಹಗಳು ನಡೆದಿವೆ. ಕಳೆದ ವರ್ಷದಲ್ಲಿ 94 ಇದ್ದ ಬಾಲ್ಯ ವಿವಾಹಗಳ ಸಂಖ್ಯೆ ಈ ವರ್ಷ 7 ತಿಂಗಳಲ್ಲಿ 104ರ ಗಡಿಯನ್ನು ದಾಟಿದೆ. ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು, 7 ತಿಂಗಳಲ್ಲಿ 45 ಬಾಲ ಗರ್ಭಿಣಿಯರ ಪ್ರಕರಣ ಬೆಳಕಿಗೆ ಬಂದಿವೆ. ಹೈಸ್ಕೂಲ್, ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳು, ಹೊರ ರಾಜ್ಯಗಳ ಕೂಲಿ ಕಾರ್ಮಿಕರ ಮಕ್ಕಳು ಪ್ರೀತಿ ಪ್ರೇಮದ ಬಲೆಗೆ ಬೀಳ್ತಾ ಇದ್ದಾರೆ. ಅಪ್ರಾಪ್ತ ವಯಸ್ಸಿನಲ್ಲಿಯೇ ಮದುವೆಯಾಗಿ ಬಾಲಕಿಯರು ಗರ್ಭಿಣಿಯಾಗ್ತಿದ್ದಾರೆ. ಈ ಬಗ್ಗೆ ಪೋಷಕರು ಕೂಡ ಗಮನವನ್ನು ಹರಿಸಬೇಕಾಗಿದೆ. ಗರ್ಭಿಣಿಯರು ಸುಮಾರು 45 ಪ್ರಕರಣಗಳು ಏಪ್ರಿಲಿಂದ ಇಲ್ಲಿವರೆಗೂ ಬಾಲ ಗರ್ಭಿಣಿಯರು ನಮ್ಮಲ್ಲಿ ಆಗಿದ್ದಾರೆ. ಈ ಬಾಲ ಗರ್ಭಿಣಿ 45 ಪ್ರಕರಣಗಳಲ್ಲಿ ಚೈಲ್ಡ್ ಮ್ಯಾರೇಜಿಂದ ಆದವರು ಇದ್ದಾರೆ, ಮತ್ತು ಪೋಕ್ಸೋ ಪ್ರಕರಣಗಳಿಂದ ಆದವರು ಇದ್ದಾರೆ, ಮತ್ತು RCH ಪೋರ್ಟಲಲ್ಲಿ ಬಂದವರು ಇದ್ದಾರೆ. 3 ಇದರಲ್ಲಿ ಆಯಾಮಗಳಲ್ಲಿ ತಗೊಂಡು ನಾವು 45 ಪ್ರಕರಣಗಳು ಬಾಲ ಗರ್ಭಿಣಿಯರಾಗಿದ್ದಾರೆ. ಈ ಬಾಲ ಗರ್ಭಿಣಿಯರು ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಕಂಡು ಬರ್ತಿರೋದ್ರಿಂದ ನಾವು ಶಾಲೆಗಳಲ್ಲಿ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹೆಚ್ಚಿನ ಒಂದು ಅರಿವನ್ನು, ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿ ಇರುವುದರಿಂದ ಬಾಲ್ಯ ವಿವಾಹ ಹಾಗೂ ಬಾಲ ಗರ್ಭಿಣಿಯರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕಳೆದ 7 ತಿಂಗಳಲ್ಲಿ ಒಟ್ಟು 104 ಪೋಕ್ಸೋ ಪ್ರಕರಣಗಳು ದಾಖಲಾಗಿವೆ. ಸದ್ಯ ಹೆಣ್ಣು ಮಕ್ಕಳ ಪೋಷಕರಿಗೆ ಈ ಕುರಿತು ಜಾಗೃತಿ ಮೂಡಿಸುವ ಕೆಲಸಗಳು ಆಗ್ತಿವೆ. ಹೀಗಿದ್ರೂ ಕೂಡ ಸೋಷಿಯಲ್ ಮೀಡಿಯಾದ ಹುಚ್ಚು ಸಂದೇಶಗಳು ಯುವ ಸಮುದಾಯದ ದಾರಿಯನ್ನು ತಪ್ಪಿಸ್ತಾ ಇವೆ. ಈ ಕುರಿತು ಮಹಿಳಾ ಸಂಘಟನೆ ಮುಖಂಡರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬಾಲ ಗರ್ಭಿಣಿಯರ ಸಂಖ್ಯೆ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಅಂತ. ಕೋಲಾರ ಜಿಲ್ಲೆನೇ ಅಲ್ಲ, ನನಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಇವತ್ತು ಈ ಥರದ ಪರಿಸ್ಥಿತಿ, ಇಡೀ ದೇಶದ ಪರಿಸ್ಥಿತಿ ಹಿಂಗಿದೆ. ನಮ್ಮಲ್ಲಿ ಹೆಚ್ಚು ಈ ಥರದ್ದೆಲ್ಲ ಕೂಡ ಯಾಕೆ ಹೊರಗಡೆ ಬರ್ತಾ ಇದೆ, ಕಾಣ್ತಾ ಇದೆ ಅನ್ನೋಂಥದ್ದಕ್ಕೆ ಒಂದು ಅವೇರ್ನೆಸ್ ಇಲ್ಲ ಅಂತಲ್ಲ, ಅವೇರ್ನೆಸ್ಸು ಸ್ವಲ್ಪ ಮಟ್ಟಿಗಿದೆ. ಆದರೆ ಯಾರಿಗೆ ಅವೇರ್ನೆಸ್ ಇದೆ? ವಿದ್ಯಾವಂತರಿಗೆ, ತಿಳುವಳಿಕೆ ಇರೋಂಥವ್ರಿಗೆ, ಇವ್ರುಗಳಿಗೆ ಅವೇರ್ನೆಸ್ ಇದೆ. ಕೂಲಿ ನಾಲಿ ಮಾಡೋಂಥ ಜನಕ್ಕೆಲ್ಲ ಕೂಡ ಇವತ್ತು ಅವೇರ್ನೆಸ್ ಇಲ್ಲ. ನೀವು ಬಹುತೇಕ ಬಾಲ ಗರ್ಭಿಣಿಯರದ್ದು ಲೀಸ್ಟನ್ನು ತೊಗೊಂಡು ನೋಡ್ರಿ ನೀವು, ಅದರಲ್ಲಿ ಬಹುತೇಕ ಜನ ಇರೋಂಥದ್ದು